ಮಗುಗೇನು ಒಂದೊಂದು ಮಾತು ಸ್ವಲ್ಪ ಕಟ್ ಆಗುತ್ತೆ, ತೊದಲು ಮಾತಾ? ಬುದ್ಧಿ ಸ್ವಲ್ಪ ಮಂಡು. ಓಕೆ ಓಕೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಮಗುವಿನ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಎಲ್ಲ ಕಫಗಳು ಶೀತಗಳೆಲ್ಲ ಮಗುವಿನ ಶರೀರ ಬಿಟ್ಟು ಹೋಗಲಿ. ಲಂಗ್ಸ್ ಮೇಲೆ, ಶ್ವಾಸಕೋಶದ ಮೇಲೆ ದೈವಿಕ ಸೌಕರ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಚೆಸ್ಟ್ ಮೇಲೆ ಸೌಕರ್ಯ ರಿಲೀಸ್ ಮಾಡಿ ಎಲ್ಲ ಇನ್ಫೆಕ್ಷನ್ ಬಿಟ್ಟು ಹೋಗಲಿ. ಫ್ರೀ ಆಗಲಿ ಮಗು. ಯೇಸು ನಾಮದ ಸೌಖ್ಯವಾಗಲಿ, ಸೌಖ್ಯವಾಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಆ ರೋಗತ್ವ ತಿರುಗಿ ಬರಕೂಡದು. ಅದೇ ರೀತಿ ಕರ್ತನೆ, ಬುದ್ಧಿಯನ್ನು ಮುಟ್ಟಬೇಕಾಗಿ ಕರ್ತನೆ ಕೇಳಿ, ವಿಶೇಷ ಜ್ಞಾನ ಕೊಟ್ಟು ನಡೆಸಬೇಕಾಗಿ ಕರ್ತನೆ ಕೇಳ್ಕೊ. ನಾಲಿಗೆಯನ್ನು ಕೂಡ ಮುಟ್ಟು ಸ್ವಾಮಿ. ನಾಲಿಗೆ ಕಟ್ಟು ಕೂಡ ಅಡಿಯಲಿ. ಫ್ರೀಯಾಗಿ ಮಾತಾಡಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ಯೇಸು ಯೇಸು ಯೇಸುವೆ ಸ್ತೋತ್ರ, ಯೇಸುವೆ ಮಹಿಮೆ, ಯೇಸುವೆ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈಗ ಪ್ರಿಯ ಮಾತಾಡ್ತಾನ. ಓಕೆ ಓಕೆ ಓಕೆ.